ನಿನ್ನೆ ಹೇಳಿದ್ದೆ ಏನಪ್ಪ ಅದ ಅನಾಹುತ ನಡೆದ್ಬಿಟ್ಟಿದ್ರಿ ನಂದ ಒಂದು ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷ. ಹಾಯ್ ಫ್ರೆಂಡ್ಸ್, ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಾ ವಿಲಾಗ್ಸ್. ನೋಡ್ರಿ ಇಲ್ಲೇ ಫುಲ್ ಬರ್ಮೇಲೆ ನಿಂತ್ಬಿಟ್ರನ್ರಿ ಅವ. ಯಾಕಂದ್ರೆ ಜಳಕ ಮಾಡ್ಬೇಕು. ಈಗ ನಾನು ಜಳಕ ಮಾಡಿದೆ, ಯಾಕಂದ್ರೆ ನಾಳೆ ಅದಕ್ಕಪ್ಪ ಅಂದ್ರೆ ಕಾಳು ಊರಾಕ ಹೋಗೋದೈತಿ ಹೊಲಕ್ಕೆ. ಅದ್ರ ಸಲುವಾಗಿ ಸ್ವಲ್ಪ ಈಗ ಫ್ರೆಶ್ ಅಪ್ ಆಗಿಬಿಟ್ಟೆ. ಯಾಕಂದ್ರೆ ನಾಳೆ ಸಂಜೆಗೆ ಬಂದು ಮಾತು ಮಾಡ್ಬೇಕತ್ರಿ. ಇನ್ನು ಯಾಕಂದ್ರೆ ಮಳೆ ಗಿಳಿ ಎಲ್ಲ ಇದಾಗ್ತೈತಿ. ಮುಂಜಾನೆ ಎದ್ದು ಮಾಡಿ ಹೋಗೋಕಂದ್ರೆ ಆಗೋದಿಲ್ಲ. ಯಾಕಂದ್ರೆ ಎದ್ದು ಅಡುಗೆ ಪಡ್ಗೆ ಎಲ್ಲ ಮಾಡ್ಕೊಂಡು ನಮ್ಮ ಹೀರೋನ ಕರ್ಕೊಂಡು ಹೋಗ್ಬಿಡ್ದ ಅಂದ್ರೆ ಟೈಮ್ ಆಗ್ತೈತಿ. ಅದ್ರ ಸಲುವಾಗಿ ನಾನು ಇದನ್ನು ಮಾಡ್ಬೇಕಾ. ಅದ್ರ ಸಲುವಾಗಿ ಸ್ವಲ್ಪ ಮುಂಜಾನೆ ಲೇಟ್ ಆಕತ್ತೆ ಅಂತೇಳಿ ಇವತ್ತು ಈಗ ಜಳಕ ಮಾಡಿ ಫುಲ್ ಎಲ್ಲ ಇದು ಮಾಡಿಬಿಟ್ಟೆ. ಇಲ್ಲಿ ನೋಡ್ರಿ ನನ್ನ ಕೂದಲ ಹಿಂಗೆ ಬೆಳಿ ಕೂದಲೆಲ್ಲ ಆಗ್ಬಿಟ್ಟವ್ರಿ. ನಾನು ಅಜ್ಜಿ ಆಗ್ಬಿಟ್ಟೆ. ಯಾಕಂದ್ರೆ ಸಸಿ ಬರ್ತಾಳ್ರಿ ನನಗೂ. ಏನ ಹಾಂ, ಓಕೆ ಫ್ರೆಂಡ್ಸ್, ನಾನು ಇನ್ನೂ ಒಂದು ನನ್ನ ಏನಪ್ಪ ಅಂದ್ರೆ ಒಂದು ಸತ್ಯ ಹೇಳಬೇಕಾಯ್ತು. ಬಟ್ ಈಗ ಆಗೋದಿಲ್ಲ ಅನ್ನಿಸ್ತೈತಿ. ಯಾಕಂದ್ರೆ ಈಗ ಭಾಳ ಅಂದ್ರೆ ಭಾಳ ಟೈಮ್ ಆಗೈತಿ. ಇವತ್ತು ವಿಡಿಯೋ ಹಾಕಕ್ಕೆ ನೆಟ್ಟನೂ ಇಲ್ಲ, ಖಾಲಿ ಮಾಡ್ಕೊಂಡ್ಬಿಟ್ಟೇನ್ರಿ ಎಲ್ಲ ಫುಲ್. ಅದಕ್ಕೋಸ್ಕರ ನಾಳೆ ಈ ವಿಡಿಯೋ ಬರ್ತೈತಂತ. ಹಂಗೆ ನಾಳೆ ಈ ವಿಡಿಯೋ ಸೇರಿ ಬರ್ತೈತಿ. ಅದಕ್ಕೋಸ್ಕರ ಸ್ಟೇ ಟ್ಯೂನ್ನಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡು ಮಾಡಾಕತ್ತಿಲ್ಲ. ಕಂಟಿನ್ಯೂ ಮಾಡೋಣಂತ, ನಾಳೆಗೆ ಸ್ಟಾರ್ಟ್ ಮಾಡೋಣ ಅಂತ. ಬಾಯ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಮ್ ಬ್ಲಾಗ್ಸ್. ಹೇಗಿದ್ರ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಮಸ್ತಾಗಿದೆ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್ ಬರ್ರಿ, ಏನಪ್ಪ ಈಗ ಚಾರ್ಜರ್ ಇಟ್ಕೊಂಡು ವಿಡಿಯೋ ಮಾಡಕತ್ತಾಳ ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಫುಲ್ ಚಾರ್ಜ್ ಖಾಲಿ ಆಗೈತೆ. ಅದ್ರಾಗ ಮಲ್ಕೊಂಡಿದ್ದೆ ಇಷ್ಟಪಟ್ಟ ಹಂತಕ್ಕೆ ಇಟ್ಕೊಂಡು ಅದನ್ನು ಚಾರ್ಜ್ ಹಾಕೋದು ನೆನಪಿಟ್ಕೊಂಡು ಇಟ್ಟಿರಾಕಿಲ್ಲ. ಸರಿ, ನೆನಪಿರಾಕಿಲ್ಲ. ಅದ್ರ ಸಲುವಾಗಿ ಸ್ವಲ್ಪ ಚಾರ್ಜ್ ಖಾಲಿಯಾಗಿ ಅದು ಹಂಗೆ ಬಿದ್ದೈತಿ. ಓಕೆ ಫ್ರೆಂಡ್ಸ್, ಹಂಗೆ ನಾನು ನಿಮ್ಗೆ ನಿನ್ನೆ ಹೇಳಿದ್ದೆ ಏನಪ್ಪ ಅದಂತಂದ್ರೆ ಅನಾಹುತ ನಡೆದ್ಬಿಟ್ಟಿತ್ರಿ ನಂದು ಒಂದು. ಅದು ಏನಪ್ಪ ಅಂದ್ರೆ ಒಂದು ಸೆಕೆಂಡ್ ರೀ. ಓಕೆ ಫ್ರೆಂಡ್ಸ್, ಅದೇನಪ್ಪ ಅಂದ್ರೆ ಒಂದು ಅನಾಹುತದ ಕೆಲಸ ಅಂದ್ರೆ ನಾನು ಒಂದು ದೊಡ್ಡದು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೇನ್ರಿ ನಾನು. ಅದು ಏನಪ್ಪ ಅಂತಂದ್ರೆ ತಡ್ರಿಪ್ಪ, ಅದು ಕೈಯೇ ಸಿಗುವಲ್ತದ. ಅದ್ರ ಸಲುವಾಗಿ ನೋಡ್ರಿ, ತಾಳಿ ಕಟ್ಟಾಗಿ ಫುಲ್ ನಂದು ಎಷ್ಟೋ ಒಂದು ತಾಳಿ ಮುರ್ಕೊಂಡು ಫುಲ್ ಕಳೆದು ಹೋಗ್ಬಿಟ್ಟೈತಿ. ಎಲ್ಲಿ ಕಳೆದು ಹೋಗೈತೆ ಅಂತ ಗೊತ್ತಿಲ್ಲ. ಬಟ್ ಅಂದ್ರೆ ಅದು ಏನಾಗೈತೆ ಅಂದ್ರಿ, ಗಾಡಿ ಮೇಲೆ ಹೋಗುತ್ತಾಗ ಅಂದ್ರೆ ರೇಷನ್ ಕಾರ್ಡಿಂದ ಸ್ವಲ್ಪ ಇದನ್ನು ಬೇರೆ ಒಂದಿಟ್ಟು ಕೆಲಸ ಇತ್ತು ಪರ್ಸ್ನಲ್ ಆಗಿ. ಆ ಕೆಲಸ ಮಾಡ್ಕೊಳಕ್ಕೆ ಹೋದಾಗ ನವನಗುಂದದಿಂದ ಬರುವಾಗ ನಂದು ಫುಲ್ ಅದು ತಾಳಿದ ತಂತಿ ಕಟ್ಟಾಗಿ ಎಲ್ಲ ತಾಳಿ ಗುಂಡು ಎಲ್ಲ ಫುಲ್ ಬಿದ್ದುಬಿಟ್ಟಿತ್ತು. ಆಮೇಲೆ ಒಂದು ತಾಳಿ ಸಿಕ್ಕತ್ರಿ, ಅದು ಇಲ್ಲೈತಿ ಈಗ. ಇದೊಂದು ತಾಳಿ ಸಿಕ್ಕತಿ. ಇದೊಂದು ತಾಳಿ ಫುಲ್ ಅಂದ್ರೆ ಫುಲ್ ಹತ್ತೀನಿ ನಾನು. ನಿಜ ಹೇಳ್ಬೇಕಂದ್ರೆ ನಮ್ಮ ಮನೆಯವ್ರು ಕೂಡ ಭಾಳ ಅಂದ್ರೆ ಭಾಳ ಫೀಲ್ ಮಾಡ್ಕೊಂಡಿದ್ರು. ಆಮೇಲೆ ಹೋಗಲಿ ಬಿಡು, ನೀ ಏನು ಬೇಕಂತ ಮಾಡ್ಕೊಂಡಿನ ಅಂತೇಳಿ ಆಮೇಲೆ ತಾನು ಸಮಾಧಾನ ಮಾಡ್ರಿ ಪಾಪ. ನಿಜ ಹೇಳ್ಬೇಕಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಹತ್ತೀನಿ ನಾನು. 2 ದಿವಸನ 3 ದಿವಸ ನನಗೆ ಮನಸ್ಸಿನಾಗಿಂದ ತೆಗಿಯೋಕ್ಕಾಗಿಲ್ರಿ. ಅದು ಬಂಗಾರ ಏನು ಎಷ್ಟು ಅಂತ ಕೊಡಿಸ್ಬೇಕ್ರಿ ಪಾಪ, ಕೊಡಿಸೋರ ಮನ್ಯಾಗ. ಹೀಗಾಗಿ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ನಂದು 3ನೇ ಸತಿ ರೀ ನಾ ತಾಳಿ ಕಳ್ಕೊಳ್ಳೋದು. ಅಂದ್ರೆ ನಾನಾಗೆ ಇದು ಕಳ್ಕೊಂಡಿದ್ದಲ್ರಿ. ಇದು ನಾನಾಗೆ ಕಳ್ಕೊಂಡಿದ್ದು ಫಸ್ಟ್ ಟೈಮ್.
ಯಾವಾಗಲೂ ಬಂಗಾರತಿ ನಾನು ಜಾಸ್ತಿ ಹಂಗಾಗಿ ಹಾಕ್ಕೊಳ್ಳೋದೇನೇ ಇಲ್ಲ. ಮೈಯಮ್ಮಿ ಎಲ್ಲ ನೋಡ್ರಿ ಕಿವ್ಯಾನು ಪವ್ಯಾನು ಎಲ್ಲ ಬಿಚ್ಚಿಟ್ಟು ಅಡ್ಡಾಡ್ತೇನೆ ರೀ ನಾನು ನಿಜ ಹೇಳ್ಬೇಕಂದ್ರೆ. ಹೀಗಾಗಿ ಹಿಂಗೆ ಕಳ್ಕೊತೀನಿ ಅಂಥೇಳಿ ಒಟ್ಟು ಬಂಗಾರ ಹಾಕ್ಕೊಳ್ಳೋದಿಲ್ಲ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಏನು ಮಾಡೋದ್ರಿ, ಒಟ್ಟಾರೆ ಫುಲ್ ಇದಾಗತ್ತಿತ್ತು ನನಗೆ ನಿಜ ಹೇಳ್ಬೇಕಂದ್ರೆ. ಅವತ್ತಿಂದ ಕೊಳ್ಳಾಗ ಇದಷ್ಟು ಜಸ್ಟ್ ಒಂದು ಇಂಥ ಕರಿಮಣಿ ಒಳಗೆ ಅಲ್ಲಿವರೆಗೂ ಇದನ್ನು ಅಂತಾರಲ್ಲ ಅದು ಅರಿಶಿನ ಬೇರು ಅದನ್ನು ಅಷ್ಟು ಹಾಕಿ ಕಟ್ಕೊಂಡೇನಿ ರೀ ನಿಜ ಹೇಳ್ಬೇಕಂದ್ರೆ. ಈಗ ಫುಲ್ ಅಂದ್ರೆ ಫುಲ್ ಕಳ್ಕೊಂಡು ಎಷ್ಟು ದಿನ ಆಗಿತ್ತು ನಾನು ಯಪ್ಪ ಹೇಳಕ್ಕೆ ಬರ್ಲಂಗೆ ಆಗತ್ತಿತ್ತು ರೀ. ಅದ್ರ ಸಲುವಾಗಿ ಅದಕ್ಕೆ ಇವತ್ತು ಅಂದ್ರೆ ಎಲ್ಲರ ಕಡೆಯೂ ನಾನು ಬೈಸ್ಕೊಂಡೀನಿ. ಆಮೇಲೆ ನಮ್ಮ ಗಂಡ ಸ್ವಲ್ಪ ಸೆಟ್ ಮಾಡ್ಕೊಂಡ್ರೆ ಆಮೇಲೆ ತಾನ ಮತ್ತು ಸಮಾಧಾನ ಮಾಡ್ರಿ ನನಗೆ. ಎಷ್ಟು ಮರ್ಗೇನಂದ್ರೆ ರೀ 3 ದಿವಸ ತನ ಚಂದಗೆ ಊಟ ಮಾಡಕ್ಕೆ ಸತೆ ನನಗೆ ಇದಾಗವಲ್ತು ರೀ, ಅಷ್ಟು ಕೊರ್ಗೇನ್ರಿ ನಾನು ನಿಜ ಹೇಳ್ಬೇಕಂದ್ರೆ. ಓಕೆ, ಅದ್ರ ಸಲುವಾಗಿ ನಾವು ಒಂದು ಟ್ರಿಪ್ ಹೋಗಿದ್ದೀವಿ ರೀ. ನನ್ನ ಒಂದು ಮೂಡ್ ಚೇಂಜ್ ಮಾಡೋಕ್ಕಂತ ನಮ್ಮ ಮನೆಯವರು ಒಂದು ಟ್ರಿಪ್ಪಿಗೆ ಹೇಳಿನಲ್ರಿ ನಾನು ನಿಮ್ಗೆ ಸೊಗಲಕ್ಕಂತೇಳಿ. ಅದೇ ಟ್ರಿಪ್ಪಿಗೆ ಹೋಗಿದ್ವಿ. ಟ್ರಿಪ್ಪಿಗೆ ಹೋಗಿ ಎಲ್ಲ ಫುಲ್ಲು ಏನೋ ಒಂದು ಸ್ವಲ್ಪ ಮನಸ್ಸು ಹಗುರ ಆತ್ರಿ. ಆಮೇಲೆ ಅದು ಇನ್ನೂ ಕಾಡ್ತೈತೆ ನನಗೆ, ಇಷ್ಟು ಬಂಗಾರ ಹಾಕ್ಕೊಂಡೆ ನಾನು ಏನು ಮಾಡೋದು ಹೆಂಗೆ ಏನು ಅಂತೇಳಿ. ಯಾರ ಕೈಗೆ ಸಿಕ್ತಂದ್ರೆ ಇದಲ್ರಿ, ಅದನ್ನು ಎಲ್ಲ ಮಾಡಿದೀವಿ, ಹುಡ್ಕ್ಯಾಡಿದ್ದೀವಿ ರೀ. ಬಟ್ ಅದು ಸಿಗಲಿಲ್ಲ. ಮತ್ತು ಆಮೇಲೆ ಏನಾಯ್ತಂದ್ರೆ ಅದನ್ನು ನವಲ್ಗುಂದದ ಮಠನೂ ಹೋಗಿ ಬಂದೇವಿ, ಅದು ಆವಾಗಲೂ ಸಿಗಲಿಲ್ಲ. ಆದ್ರೆ ಅದು ಮೋಸ್ಟ್ಲಿ ನನಗೊಂದು ಡೌಟ್ ಐತಿ, ಅದು ಎಲ್ಲಾರ ಗಾಡಿ ಬಾಯಿಗೆರ ಸಿಕ್ಕಿರಬೇಕು. ಅಂದ್ರೆ ಗಾಲಿಗತ್ತಿ ಸಿಕ್ಕೊಂತಂದ್ರೆ ಬಂಗಾರ ಅಲ್ರಿ, ತಡೆಯಂಗಿಲ್ಲ, ಮಿದು ಇರ್ತೈತಿ, ಭಾಳ ಇದಾಗ್ತೈತಿ. ಆಮೇಲೆ ಇನ್ನೊಂದು ಏನರ ಮಂದಿಗೆ ಸಿಕ್ಕರೆ ಯಾರು ಕೊಡ್ತಾರ್ರಿ, ಈಗ ಬಂಗಾರ ಯಾವತ್ತೂ ಕೊಡೋಂಗಿಲ್ಲ. ಪ್ಲೀಸ್ ಎಲ್ಲರೂ ನಿಮ್ಮ ಬಂಗಾರನ ಸೇಫ್ಟಿಯಾಗಿ ಇಟ್ಕೋರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗೆ ಪ್ಲೀಸ್ ನಮ್ಮ ಈ ವಿಡಿಯೋ ನಂದು ಫೀಲಿಂಗ್ ಇದ್ದಿದ್ದ ಮಾಡೇನಿ, ಬಟ್ ನಾನು ತೋರಿಸ್ಕೊಂಡಿಲ್ಲ ಜಾಸ್ತಿ. ನೋಡ್ರಿ ಹೆಂಗೆ ಅನ್ನಿಸ್ತಂತೇಳಿ ಕಮೆಂಟ್ ಮಾಡಿರಿ. ಹಂಗೆ ನಮಗೂ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡಾಕತ್ತೀನಿ. ಪ್ಲೀಸ್ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ಇನ್ನೊಬ್ರಿಗೆ ಶೇರ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಥವಾ ಯಾರಾದರೂ ಎಕ್ಸೆಟ್ರಾ ಇದ್ರೆ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಬಾಯ್. ತಾಯಿ ಹಿಡ್ಕೊಂಡು ಹಗರ